ಮಧ್ಯಯುಗದ ಯುರೋಪ್ ಎನ್ನುವ ಅಧ್ಯಾಯದ ಬಗ್ಗೆ ನಾವು ನೋಡ್ತಾ ಬರ್ತಾ ಇದ್ದೀವಿ. ಈಗ ಅಂದರೆ ಈ ಅವಧಿಯೊಳಗೆ ಪುನರುಜ್ಜೀವನ ಅಂತಕ್ಕಂಥ ಒಂದು ಪರಿಕಲ್ಪನೆ, ಆ ಪುನರುಜ್ಜೀವನ ಚರ್ಚಿನ ಮೇಲೆ ಯಾವ ಪರಿಣಾಮವನ್ನು ಬೀರ್ತು, ಅದೇ ತೆರನಾಗಿ ಪ್ರತಿ ಸುಧಾರಣೆ, ಭೌಗೋಳಿಕ ಅನ್ವೇಷಣೆಗಳು ಹಾಗೂ ಭೌಗೋಳಿಕ ಅನ್ವೇಷಣೆಯಿಂದ ಯಾವ್ಯಾವ ಪರಿಣಾಮಗಳು ಉಂಟಾದವು ಎನ್ನುವಂಥ ವಿಷಯವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಸಂಕ್ಷಿಪ್ತವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಕೇಳಿ. ಪುನರುಜ್ಜೀವನದ ಬಗ್ಗೆ ನಾವು ಹಲವಾರು ವಿಷಯಗಳನ್ನು ಅಧ್ಯಯನ ಮಾಡಿದ್ದೇವೆ. ಹೀಗಾಗಿ ಇದರಿಂದ ಕ್ಯಾಥೋಲಿಕ್ ಚರ್ಚಿನ ಮೇಲೆ ಯಾವ ಪರಿಣಾಮವಾಯಿತು ಶ್ರವಣ? ಹೇಳುತ್ತೇನೆ ಕೇಳು ರೇಣುಕಾ. ಕ್ಯಾಥೋಲಿಕ್ ಚರ್ಚಿನ ಜನರಿಗೆ ಅನುಮಾನಗಳು ಉಂಟಾದವು. ಕ್ಯಾಥೋಲಿಕ್ ಚರ್ಚಿನಿಂದ ಜನರು ದೂರ ಸರಿಯಲು ಆರಂಭಿಸಿದರು. ರೋಮನ್ ಕ್ಯಾಥೋಲಿಕನು ಸುಧಾರಣೆಗಳು, ನಮ್ಮ ಚರ್ಚಿನ ಸುಧಾರಣೆಗಳು ಅವಶ್ಯ ಎಂಬುದನ್ನು ಮನಗೊಂಡರು. ಕ್ಯಾಥೋಲಿಕ್ ಚರ್ಚನ್ನು ಶುದ್ಧೀಕರಿಸಲು ಹಾಗೂ ಬಲಪಡಿಸಲು ಪ್ರತಿ ಸುಧಾರಣೆ ಎಂಬ ಚಳವಳಿಯನ್ನು ಪ್ರಾರಂಭಿಸಲಾಯಿತು. ರೇಣುಕಾ, ಪ್ರತಿ ಸುಧಾರಣೆ ಎಂದರೇನು? ಕೇಳು ಭರತ. ಪ್ರತಿ ಸುಧಾರಣೆ ಎಂದರೆ ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲಾ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು. ಜಿಸಿ ಸಂಘದ ಸದಸ್ಯರನ್ನು ಜೆಸಿಯೂಟರ್ ಎಂದು ಕರೆದರು. ಇವರು ಮತ ಪ್ರಚಾರದೊಂದಿಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ವಿಸ್ತರಣೆಯ ಕಡೆಗೆ ಗಮನ ಹರಿಸಿದರು. ಇವರ ದುಡಿಮೆಯ ಫಲವಾಗಿ ಕ್ಯಾಥೋಲಿಕ್ ಚರ್ಚ್ ಮರಳಿ ಜನರ ವಿಶ್ವಾಸ ಗಳಿಸಿದನು. ಧಾರ್ಮಿಕ ಸುಧಾರಣೆ ಚಳವಳಿಯ ಪರಿಣಾಮಗಳೇನು ಶಕಿಲ? ಹೇಳುತ್ತೇನೆ ಕೇಳು ಸಂಗೀತ. ಕ್ರೈಸ್ತ ಮತದ ಅನುಯಾಯಿಗಳು ಮತ್ತು ಕ್ಯಾಥೋಲಿಕ್ ಪ್ರಾಟೆಸ್ಟೆಂಟರು ಎಂಬ ಎರಡನೇ ಮುಖ್ಯ ಪಂಗಡಗಳಾಗಿವೆ ವಿಭಜನೆಯಾದರು. ರೋಮನ ಕ್ಯಾಥೋಲಿಕ್ ಚರ್ಚಿನ ಧರ್ಮದಲ್ಲಿ ಹೆಸರಿನಲ್ಲಿ ನಡೆಯುತ್ತಿದ್ದ ಅವ್ಯವಹಾರಗಳು ಕೊನೆಗೊಂಡವು. ಅಧಿಕಾರಕ್ಕಾಗಿ ಪೋಪ್ ಮತ್ತು ರಾಜರ ನಡುವೆ ಸಂಘರ್ಷಣೆಯಾಯಿತು. ಸಂಗೀತ, ಭೌಗೋಳಿಕ ಅನ್ವೇಷಣೆಗಳು ಎಂದರೇನು? ಹೇಳುತ್ತೇನೆ ಕೇಳೋಣ. 15ನೇ ಶತಮಾನದವರೆಗೆ ಯುರೋಪಿಯನ್ನರಿಗೆ ವಿಶ್ವದ ಎಲ್ಲಾ ದೇಶಗಳ ಪರಿಚಯವಿರಲಿಲ್ಲ. ಭೂಮಿ ಚಪ್ಪಟೆಯಾಗಿದೆ ಎಂಬ ನಂಬಿಕೆಯಿಂದ ವ್ಯಾಪಾರವೆಲ್ಲ ಯುರೋಪಿನ ತೀರ ಪ್ರದೇಶದವರೆಗೆ ಮಾತ್ರವೇ ನಡೆಯುತ್ತಿತ್ತು. ಕ್ರಮೇಣ ಯುರೋಪಿಯನ್ನರು ತಮ್ಮ ಕುತೂಹಲ, ವ್ಯಾಪಾರಿ ಹಾಗೂ ಸಾಹಸಿ ಪ್ರವೃತ್ತಿಗಳಿಂದ ಹೊಸ ಭೂಭಾಗಗಳನ್ನು ಅನ್ವೇಷಣೆ ಮಾಡಿದರು. ಇದನ್ನು ಭೌಗೋಳಿಕ ಅನ್ವೇಷಣೆ ಎಂದು ಕರೆಯುವರು. ಶ್ರೇಯ, ಭೌಗೋಳಿಕ ಅನ್ವೇಷಣೆಯಿಂದಾದ ಕಾರಣಗಳು ಯಾವ್ಯಾವು? ಕೇಳು ಭರತ. ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಆಕ್ರಮಣ. 1953ರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು. ಇದರಿಂದಾಗಿ ಆ ನಗರದ ಮೂಲಕ ನಡೆಯುತ್ತಿದ್ದ ಯುರೋಪಿಯನ್ನರ ವ್ಯಾಪಾರಕ್ಕೆ ಅಡ್ಡಿಯುಂಟಾಯಿತು. ಮಾರ್ಕೊ ಪೋಲೋವಿನ ವರದಿ. ಏಷ್ಯಾದ ದೇಶಗಳಿಗೆ ಭಾರತ, ಚೀನಾ ಭೇಟಿ ನೀಡಿದ ಮಾರ್ಕೊ ಪೋಲೋ ತನ್ನ ಏಷ್ಯಾದ ದೇಶಗಳಲ್ಲಿ ಅಪಾರ ಸಂಪತ್ತು ಕೂಡಿವೆ ಎಂಬುದಾಗಿ ವಿವರಿಸಿದ್ದನು. ಏಷ್ಯಾದ ಪದಾರ್ಥಗಳಿಗೆ ಭಾರಿ ಬೇಡಿಕೆ. ಏಷ್ಯಾದ ಪದಾರ್ಥಗಳ ಸರಕು ಮತ್ತು ಸಾಂಬಾರ ಪದಾರ್ಥಗಳಿಗೆ ಯುರೋಪಿನಲ್ಲಿ ಭಾರಿ ಬೇಡಿಕೆ ಇತ್ತು. ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ನಕ್ಷತ್ರೋನ್ನತಿ ಮಾಪಕ, ಆಸ್ಟ್ರೋಲ್ಯಾಬ್ ಮತ್ತು ಕ್ಯಾರ್ವೆಲ್ ಬೃಹತ್ ಹಾಯಿ ಹಡಗುಗಳು ಸಮುದ್ರಯಾನದಲ್ಲಿ ತೊಡಗಿದ ನಾವಿಕರಿಗೆ ವರವಾಗಿ ಪರಿಣಮಿಸಿದವು. ಮತೀಯ ಪ್ರೇರಣೆ. ಕ್ರೈಸ್ತ ಮತ ಪ್ರಚಾರಕರು ಮತ ಪ್ರಚಾರಕ್ಕಾಗಿ ಏಷ್ಯಾ ಮತ್ತು ಆಫ್ರಿಕಾದತ್ತ ದೃಷ್ಟಿ ಹಾಯಿಸಿದರು. ಶ್ರವಣ, ಸಮುದ್ರಯಾನದಂತಹ ಕಾರ್ಯವನ್ನು ಮೊದಲು ಕೈಗೊಂಡವರು ಯಾರು? ಹೇಳುತ್ತೇನೆ ಕೇಳು ರೇಣುಕಾ. ಸಮುದ್ರಯಾನವನ್ನು ಮೊದಲು ಕೈಗೊಂಡರು ಪೋರ್ಚುಗೀಸರು. ಭಾರತ ಮತ್ತು ಚೀನಾ ದೇಶಗಳಿಗೆ ಸಮುದ್ರ ಮಾರ್ಗವನ್ನು ಕಂಡುಹಿಡಿಯುವುದು ಪೋರ್ಚುಗೀಸರ ರಾಜಕುಮಾರ ಹೆನ್ರಿಯ ಜೀವನದ ಹೆಬ್ಬಯಕೆಯಾಗಿತ್ತು. ಇದರಿಂದಾಗಿ ನೌಕಾಶಾಲೆಯೊಂದನ್ನು ತೆರೆದನು. ಇದಕ್ಕಾಗಿ ಆತನ ಹೆಸರು ಹೆನ್ರಿ ದ ನಾವಿಗೇಟರ್ ಎಂದೇ ಜನಪ್ರಸಿದ್ಧಿಯಾಯಿತು. ಈತನ ಪ್ರೋತ್ಸಾಹಕ್ಕೆ ಅನ್ವೇಷಣೆಗಳಿಗೆ ಪ್ರೇರಣೆ ನೀಡಿತು. ಶ್ರವಣ, ನಾವಿಕರು ಯಾವ ಭೂಭಾಗಗಳನ್ನು ಶೋಧ ಮಾಡಿದರು? ವಾಸ್ಕೋ ಡಿ ಗಾಮನು ಭಾರತ ದೇಶಕ್ಕೆ ಜಲಮಾರ್ಗವನ್ನು ಕಂಡುಹಿಡಿದನು. ಕ್ರಿಸ್ಟೋಫರ್ ಕೊಲಂಬಸನು ವೆಸ್ಟ್ ಇಂಡಿಯಾ ದ್ವೀಪವನ್ನು ಕಂಡುಹಿಡಿದನು.
ಕ್ಯಾಪ್ಟನ್ ಪೆದ್ರೋ ಕೆಬ್ರಾಲನ್ನು ದಕ್ಷಿಣ ಅಮೆರಿಕವನ್ನು ಕಂಡುಹಿಡಿದನು. ಫರ್ಡಿನೆಂಡ್ ಮೆಗಲನ್ನು ಭೂಮಿ ದುಂಡಾಗಿದೆಯನ್ನು ಸ್ಪಷ್ಟಪಡಿಸಿದನು. ರೇಣುಕಾ, ಭೌಗೋಳಿಕ ಪ್ರತಿ ಸುಧಾರಣೆ ಎಂದರೇನು? ಕೇಳುತ್ತೇನೆ, ಕೇಳು ಭರತ. ವಾಣಿಜ್ಯದ ವಿಸ್ತರಣೆಯಾಯಿತು, ಗುಲಾಮರು ವ್ಯಾಪಾರ ಮಾಡಿದರು, ಕ್ರಿಶ್ಚಿಯನ್ ತತ್ವಗಳನ್ನು ಪ್ರಸಾರ ಮಾಡಿದರು, ರಾಜಕೀಯ ಪರಿಣಾಮಗಳು ಐರೋಪ್ಯ ದೇಶಗಳಿಗೆ ವಸಾಹತುಗಳ ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೆಯಿತು.